ಹಾಯ್ ಫ್ರೆಂಡ್ಸ್, ಇವಾಗ ನಾನು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಮೊದಲನೇದಾಗಿ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ತೊಗರಿಬೇಳೆ ಎಲ್ಲ ತೊಳೆದುಬಿಟ್ಟು ಹಾಕಿಬಿಟ್ಟು ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಸಾಂಬಾರು ಪುಡಿ, ಮೆಣಸಿನ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ನೀರು ಸೇರಿಸ್ಕೊಳ್ಬೇಕು. ಮತ್ತು ಒಂದು 3-4 ವಿಸಿಲ್ಸ್ವರೆಗೂ ಕುದಿಸ್ಕೋಬೇಕು. ಓಕೆನಾ? ಅದಾದ ನಂತರ ನಾವು ಓಪನಲ್ಲೇ ಕುದಿಸ್ಕೋಬೇಕು. ಮತ್ತು ಹುಣಸೆ ಹಣ್ಣಿನ ನೀರು ಹಾಕಿ ಓಪನಲ್ಲೇ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಹುಣಸೆ ಹಣ್ಣಿನ ರಸ ಅನ್ನೋದು ಸಾಂಬಾರಿಗೆ ಚೆನ್ನಾಗಿ ಅಂಟುತ್ತೆ. ಓಕೆನಾ? ನೋಡಿ, ಸಾಂಬಾರು ರೆಡಿ ಆಯಿತು. ಅದಾದ ನಂತರ ಮತ್ತೇನಿದೆ, ಒಗ್ಗರಣೆ ಹಾಕೋದೆ ಆಯ್ತಲ್ಲ. ನೋಡಿ, ಒಗ್ಗರಣೆ ಹಾಕಿದ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಮೊದಲನೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆನಾ? ನೀವು ಇದೇ ಥರ ಸಾಂಬಾರು ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.